ಇವತ್ ನಾನು ಕ್ರೇಜಿ ಆಗಿರುವಂತ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿನ ನೋಡಿದೆ. ರಿಲೀಸ್ ಆಗಿರೋದು ಲಾಸ್ಟ್ ಮಂತ್ 27. ನಾನ್ ನೋಡ್ತಾ ಇರೋದು ಇವತ್ತು. ಕಣ್ಣು ಕಾಣಿಸ್ತೆ ಮರೆ ಆಗ್ಬಿಟ್ಟಿತ್ತು ಇದೊಂದು ಸಿನಿಮಾ. ಆದ್ರೂ ಸಿನಿಮಾ ಮಾತ್ರ ತುಂಬಾನೇ ವಿಚಿತ್ರವಾಗಿತ್ತು. ವಿಚಿತ್ರ ಸಿನಿಮಾದ ಹೀರೋ ವಿಜಯ್, ಸಿನಿಮಾದ ಪ್ರೊಡ್ಯೂಸರ್ ವಿಜಯ್, ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ವಿಜಯ್. ಎಲ್ಲಾನು ನಾನೇ ಮಾಡ್ತೀನಿ, ಪೈಸಾ ಉಳಿಸ್ತೀನಿ ಅಂತ ವಿಜಯ್. ಅದ್ರ ತಕ್ಕನಂಗೆ ಸಿನಿಮಾನು ಕೂಡ ಬಂದ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ವಾವ್. ಹಂಗೇನೆ ಸಿನಿಮಾದ ಡೈರೆಕ್ಟರ್ ಲಿಯೋ ಜಾನ್ ಪೌಲ್ ಸರ್. ಹೆಂಗು ಡೈರೆಕ್ಷನ್ ನಾನೇ ಮಾಡ್ತಾ ಇದೀನಿ, ಎಡಿಟಿಂಗ್ ನಾನೇ ಮಾಡ್ಬಿಡ್ತೀನಿ, ಪೈಸಾ ಉಳಿಸ್ದಂಗ ಆಯ್ತದೆ. ಏನಂತೀರಾ? ಗ್ರಾಂಟೆಡ್, ಪರ್ಮಿಷನ್ ಗ್ರಾಂಟೆಡ್, ಫುಲ್ ಪೈಸಾ ಸೇಫ್. ಈ ಸಿನಿಮಾ ನೋಡೋದಕ್ಕೆ ಮೇನ್ ರೀಸನ್ ಮಾಡಕ್ಕೇನು ಕೆಲಸ ಇರಲಿಲ್ಲ. ಸಿನಿಮಾ ಚೆನ್ನಾಗಿರ್ಬೋದು ಅಂತ ಕೆದಕ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಕಣ್ಣಿಗೆ ಬೀಳುತ್ತೆ. ಮಾರ್ಗನ್ ಅನ್ಯೂಶುವಲ್ ಸಸ್ಪೆಕ್ಟ್. ಸಬ್ ಟೈಟಲ್: ವಿಚಿತ್ರವಾಗಿ ಮಿಡ್ ನೈಟ್ ಅಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಜನಗಳನ್ನ ಕರ್ರಗ್ ಮಾಡ್ಬಿಟ್ಟು ಯಾರೋ ಇಲ್ಲಿ ಸಾಯಿಸ್ತವ್ರೆ. ಕರಿ ಕಾಗೆ ತರ ಅಲ್ಲೇ ರೋಸ್ಟ್ ಆಗಿ ಸತ್ತೋಯ್ತಾವ್ರೆ. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ? ಇದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಬರ್ತಾರೆ ಧ್ರುವ ಕೊರಾಕ್. ಅಂದಾಗೆ ಈ ಸಿನಿಮಾದಲ್ಲಿ ಧ್ರುವ ಅಂದ್ರೆ ವಿಜಯ್ ಬಾಡಿನೂ ಕೂಡ ಅರ್ಧಂಬರ್ಧ ರೋಸ್ಟ್ ಆಗ್ಬಿಟ್ಟಿರ್ತದೆ. ಅದಕ್ಕೂ ಕೂಡ ಒಂದು ಫ್ಲಾಶ್ ಬ್ಯಾಕ್ ಆಗಿರೋಂತ ಸ್ಟೋರಿ ಇರ್ತದೆ. ಯಂಗ್ ಅರ್ಧಂಬರ್ಧ ರೋಸ್ಟ್ ಆಯ್ತು ಅಂತ. ಬೇಸಿಕಲಿ ಟ್ರೈಲರ್ ಕಟ್ ಒಳಗಡೆ ಇವರು ಸಸ್ಪೆನ್ಸ್ ನ ಮೇಂಟೈನ್ ಮಾಡಿರೋದು ಬಹಳನೇ ಇಷ್ಟ ಆಯ್ತು. ಇಲ್ಲಿ ಕೊಲೆಗಾರ ಬಿಟ್ಬಿಟ್ಟು ಸಸ್ಪೆಕ್ಟ್ ಆಗಿ ಬೇರೆ ಕಡೆ ಟರ್ನ್ ಅಪ್ ತಗೊಂಡು ಹೋಗುತ್ತಲ್ಲ, ಅಲ್ಲಿಂದ ಬರ್ತಾರೆ ಯಾರಿರ್ಬೋದು ಆ ಕೊಲೆಗಾರ ಅಂತ. ಆ ಟರ್ನಿಂಗ್ ಪಾಯಿಂಟ್ ಈ ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಗ್ಬಿಟ್ಟಿದೆ. ವಾಹ್, ನೆಕ್ಸ್ಟ್ ಲೆವೆಲ್. ಎವ್ರಿ ಸಿಂಗಲ್ ಕೊಲೆ ಹಿಂದ್ಗಡೆ ಒಂದೊಂದು ನಿಗೂಢವಾಗಿರುವಂತ ಒಂದು ಸ್ಟೋರಿ ಓದ್ಕೊಂಡಿರ್ತದೆ. ಅದನ್ನ ರಿವೀಲ್ ಮಾಡಿದಾಗ ಇಷ್ಟಕ್ಕೆ ಕೊಲೆ ಮಾಡ್ತಾರ, ಏನ್ ನಡೀತಾ ಇದೆ ಇಲ್ಲಿ ಅಂತ ಶಾಕ್. ಸಿನಿಮಾದಲ್ಲಿ ಹೀರೋ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ಆಗಲ್ಲ ಅನ್ಬಿಟ್ಟು ಇನ್ನೊಂದು ಹೊಸ ಕ್ಯಾರೆಕ್ಟರ್ ನ ಇನ್ವಾಲ್ವ್ ಮಾಡ್ತಾರೆ. ಅದೇ ಹೇಳ್ದಾಗೆ ಸಸ್ಪೆಕ್ಟ್ ಅಂತ ಇನ್ನೊಂದು ಕ್ಯಾರೆಕ್ಟರ್ ನ ಇನ್ವಾಲ್ವ್ ಮಾಡಿದ್ಮೇಲೆ ಅವನ್ ಮೇಲೆ ಒಂಚೂರು ಫೋಕಸ್ ಆಗ್ತಾರೆ. ಅವ್ನ್ ಕ್ಯಾರೆಕ್ಟರ್ ಇಲ್ಲಿ ಇಷ್ಟ ಆಗುತ್ತೆ. ಬಟ್ ಅವ್ನ್ ಚೈಲ್ಡ್ಹುಡ್ ಸ್ಟೋರಿ ಒಳಗಡೆ ನುಗ್ಗಿದಾಗ ಅಲ್ಲೊಂದು ಸೀನ್ ಬರುತ್ತದೆ. ಬಾವಿ ಒಳಗಡೆ ಬಿದ್ದು ಸೆತ್ತೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತದೆ ಕಾಲು. ಇದನ್ನ ಕಂಪ್ಲೀಟ್ ಆಗಿ CGI ಜನರೇಟ್ ಮಾಡಿ ಯೂಸ್ ಮಾಡಿದ್ದಾರೆ. ಫುಲ್ ಬೆಕ್ಕಾರ್. ಅಷ್ಟು ಕಚ್ಚಡವಾಗಿತ್ತು ಅನಿಮೇಷನ್. ನಾವುಗಳ ಮೊಬೈಲ್ ಅಲ್ಲಿ ಆರಾಮಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಡಿಟ್ ಮಾಡ್ತೀವಿ. ಬಟ್ ಇಲ್ಲಿ ಡೈರೆಕ್ಟರ್ ನಾನೇ ಎಡಿಟ್ ಮಾಡ್ತೀನಿ ಅನ್ಕೊಂಡು ಇವತ್ತು ಓಪನ್ ಮಾಡಿ ತಕವನೆ ವಾಟ್ ದ ಬಟ್ ಇದೊಂದು ಪಾಯಿಂಟ್ ಇಟ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಸ್ಟೋರಿ ಚೆನ್ನಾಗಿದೆ. ಇಲ್ಲಿ ಎಡು ಬಿದ್ಬಿಟ್ಟವ್ರೆ. ಇದನ್ನ ತೆಗೆದು ಸೈಡ್ ಗಿಟ್ರೆ ಸಿನಿಮಾ ಸೂಪರ್ ಆಗೇ ಇದೆ, ನೋ ಡೌಟ್. ಬರೋಬ್ಬರಿ 2.25 ಗಂಟೆ ಇರೋ ಈ ಸಿನಿಮಾ ನಿಜವಾಗ್ಲೂ ನಿಮ್ನ ಬೇಜಾರ್ ಮಾಡೋದೇ ಇಲ್ಲ. ಕೂಲ್ ಆಗಿ ಸಿನಿಮಾ ಚೆನ್ನಾಗಿದೆ ಮರಯ ಅನ್ನೋ ಲೆವೆಲ್ ಅಲ್ಲಿ ನಿಮ್ಮನ್ನ ಸ್ಯಾಟಿಸ್ಫೈಡ್ ಮಾಡೋದಂತೂ ಕನ್ಫರ್ಮ್. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ಡ್ ಆದ್ಮೇಲೆ ಅದೇ ಮೊದ್ಲೇ ಹೇಳಿದ್ನಲ್ಲ, ಇಷ್ಟಕ್ಕೆ ಈ ತರ ರಿವೆಂಜ್ ತಗೋತಾರ. ನಾನಾಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಎಲ್ಲ ಚೀಪ್